60,000 ರೂಪಾಯಿ ಫೋನ್ ಎತ್ಕೊಂಡು ಹೋಗ್ಬಿಟ್ಟವ್ರೆ, 5,000 ಕ್ಯಾಶು, ಪರ್ಸು, ATM ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ. ಬೇಕು ಬೇಕಂತಾನೆ ತಾಳಿ ಕಟ್ಟಾದ್ಮೇಲೆ ಹೋಗಾದ್ಮೇಲೆ ಊಟಕ್ಕೆ ಹೋಗ್ಬಿಡ ಡೈರೆಕ್ಟ್ ಅನ್ಬಿಟ್ಟು. ಅಮ್ಮ ಸ್ಮೈಲ್ ಡೌ ಬರೀ ಡೌ. ಇವರು ಎಷ್ಟು ಅಂದ್ರೆ, ನಾನು ಇವ್ರನ್ನ ಅನ್ಕೊಂಡಿದ್ದೇನಂದ್ರೆ ಡಿಗ್ರಿ ಸೆಕೆಂಡ್ ಇಯರ್ ಅಂತ ಅನ್ಕೊಂಡಿದ್ದೆ, ಥರ್ಡ್ ಇಯರ್ ಅನ್ಕೊಂಡಿದ್ದೆ. ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲೇ ಟಚ್ ಆಗಿದ್ದೆ. ಏನ್ ಓದ್ತಾರ ನೀವು? ಮದ್ವೆ ಆಗಿದ್ರು ಅಲ್ಲಿರೋರು ನೋಡ್ತಿಯಲ್ಲ ನೀನು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನೀನು ನಿನ್ಗೋಸ್ಕರ ನೀವು ಜನರಿಗೋಸ್ಕರ ಬದುಕ್ತೀರಾ, ನಾನು ನನ್ಗೋಸ್ಕರ ಬದುಕ್ತೀನಿ. ಐ ಆಮ್ ಗಾಡ್ ಇಸ್ ಗ್ರೇಟ್. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಅಟ್ ಪ್ರೆಸೆಂಟ್ ನಾನು ಈ ತರ ಬ್ಯೂಟಿಫುಲ್ ಆಗಿ ರೆಡಿಯಾಗಿ, ನಾನು ಅಮ್ಮ ಅಪ್ಪ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲರೂ ಮದುವೆ ಹೋಗ್ತಾ ಇದ್ದೀವಿ. ಸೊ ಮೇನ್ ಪ್ಲಾನ್ ಬಂದಿದ್ದೆ, ಊರಿಗೆ ಬಂದಿದ್ದೆ ಇದೇ ರೀಸನಿಗೆ, ಮದುವೆಗೋಸ್ಕರನೇ. ಸೊ ಈಗ ಫೈನಲಿ ಮದುವೆಗೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಈ ಕಡೆ ನಮ್ಮ ದೊಡ್ಡಮ್ಮನ್ ನೋಡಿ ಗಾಯ್ಸ್, ಓ ಏನು ಮುದ್ದಾಗಿ ಕಾಣ್ತಿದೆ ದೊಡ್ಡಮ್ಮ. ಅದರಲ್ಲೂ ನಮ್ಮ ಅಮ್ಮನ ಹತ್ರ ಏನೋ ಕ್ರೀಮ್ ಇದ್ರೆ ಕೊಡ್ತೀಯಾ, ಹಾಕೋತೀನಿ, ಕೊಡ್ತೀಯಾ ಸ್ವಲ್ಪ ಅಂತ ಹಾಕೊಂಡು ಕ್ರೀಮ್ ಎಲ್ಲ ಹಾಕೊಂಡು ಸೊಕ್ಕಿ ನಮ್ಮ ದೊಡ್ಡಮ್ಮಂದು. ಗೈಸ್, ಇನ್ನೊಂದು ಬೆಸ್ಟ್ ವಿಚಾರ ಅಂದ್ರೆ, ನಮ್ಮಮ್ಮ ಇವತ್ತು ಸಖತ್ ಮುದ್ದಾಗಿ ಕಾಣ್ತಾರೆ. ಯಾಕೆ ಗೊತ್ತಾ? ಬಾಮ ಕಡೆಗೆ ಒಂಚೂರು. ನಮ್ಮಮ್ಮ ಎಷ್ಟು ಮುದ್ದಾಗಿ ಕಾಣ್ತಾರಂದ್ರೆ, ಈ ಸ್ಯಾರಿ ತಗೊಂಡಿರೋದು ನಮ್ಮ ಸಖಿ ಪೇಜಿಂದ. ನನ್ನ ಇಬ್ರು ಫ್ರೆಂಡ್ಸು ಸಖಿ ಪೇಜು ನಿಮ್ಗೆ ಇನ್ಫಾರ್ಮ್ ಮಾಡಿದ್ನಲ್ಲ ಯೂಟ್ಯೂಬಲ್ಲಿ, ಆ ಒಂದು ಪೇಜಿಂದ ನಾವು ಸ್ಯಾರಿ ತೊಗೊಂಡಿರೋದು. ನೋಡಿ ಎಷ್ಟು ಮುದ್ದಾಗಿದೆ ನೋಡಿ. ಇವಾಗ ಇದ್ರದ್ದು ಒಂದು ಮ್ಯೂಸಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ ಅಂತೆ. ಆ್ಯಂಡ್ ಸೀರೆಯಲ್ಲಿ ನಮ್ಮಮ್ಮ ಎಷ್ಟು ಮುದ್ದಾಗಿ ಕಾಣ್ತವ್ರೆ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಇನ್ನು ಗೈಸ್, ನೆಕ್ಸ್ಟು ಮಾರಮ್ಮನ ದೇವನ್ ನೋಡ್ಬೇಕಂದ್ರೆ ನೀವು ಯಾವತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೂರಲ್ಲಿ ಏನಾದರೂ ಅಥವಾ ನಿಮ್ಮ ಬಿಲ್ಡಿಂಗಲ್ಲಿ ಏನಾದರೂ ಅದೇ ಒಂದು ದೃಷ್ಟಿಗೊಂಬೆ ಏನಾದ್ರು ಇಡಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನನ್ನ ತಂಗಿನೇ ಇಲ್ಲೇ ಇದ್ದಾಳೆ. ಅಮ್ಮ ಮಗಳು ಮ್ಯಾಚಿಂಗು, ಅಮ್ಮ ಮಗ ಮ್ಯಾಚಿಂಗು, ಈ ಥರ ನಾವು ನೋಡ್ರಿ ಅಲ್ಲಿ 4 ತಿಂಗಳದ್ದು ಎದ್ದು ಕಾಣ್ತೈತೆ. ಗಾಯ್ಸ್, ನೋಡಿದ್ರ ಮ್ಯೂಸಿಕ್ ಶಾರ್ಟ್ಸು. ಸೊ ನಿಮಗೂ ಕೂಡ ಏನಾದರೂ ಈ ಥರ ಅಲ್ಟಿಮೇಟ್ ಸ್ಯಾರಿ, ಮ್ಯಾರೇಜು, ಫಂಕ್ಷನ್ನು ಯಾವುದೇ ಇರಲಿ ನಮ್ಮ ಸಖಿ ಪೇಜಿಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೊಟ್ಟಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಖತ್ತಾಗಿದೆ. ಇರಿ ನಮ್ಮ ಅಮ್ಮನ ಕೇಳ್ತೀನಿ ಒಂದು ನಿಮಿಷ. ಈ ಸ್ಯಾರಿ ಹೆಂಗೆ ಕಾಣ್ತೈತೆ ಮನೆಗೆ? ಸೂಪರ್ ಕಾಣಿಸ್ತೈತೆ, ಕಲರ್ ಚೆನ್ನಾಗಿದೆ. ಈ ಸರ್ಗು ಎಲ್ಲ ಸೂಪರ್ ಕಾಣಿಸ್ತೈತೆ. ಮಸ್ತ್ ಇದೆಯಾ? ಮಸ್ತ್ ಐತೆ. ನೀವು ಬನ್ನಿ ಅಂತೆ, ನೀವು ತಗೊಳ್ಳಿ ಗೈಸ್. ಅದೇನ್ ಗೊತ್ತಾ, ನಮ್ಮ ಅಮ್ಮಗೆ ಒಂಚೂರು ಮಾತಾಡಕ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ. ನಾನಿದ್ದೀರಿ. ನೀವು ತಗೊಳ್ಳಿ, ಯಾವ ಕಲರ್, ಯಾವ ತರದ ಡಿಸೈನ್ ಬೇಕು ಎಲ್ಲಾನು ಎಲ್ಲ ನಮ್ಮ ಅಮ್ಮ ಮಾತಾಡ, ನಾನು ಹೇಳ್ತೀನಿ ಗೈಸ್. ಅಮ್ಮ ಮಗ ಇಲ್ಲಿ ನೋಡಿ ಗೈಸ್. ಗೈಸ್, ಸೊ ನಿಮ್ಗೇನ ಬೇಕಂದ್ರೆ ಇಲ್ಲಿ ಸಖಿ ಪೇಜು ಮತ್ತೆ ನಂಬರು ಮೆನ್ಷನ್ ಮಾಡಿರ್ತೀನಿ, ಹೋಗಿ ತಗೊಳ್ಳಿ. ಆ್ಯಂಡ್ ಸೂಪರ್ ಆಗಿದೆ, ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಅನ್ಕೊಳ್ಳಿ. ನಮ್ಮ ಫ್ರೆಂಡೇ ಮಾಡ್ತಿರೋದು. ನಮ್ಮ ಧನಂಜಿದು ಒಂದು ದುರ್ಘಟನೆ ನಡೆದ್ಬಿಟ್ಟೈತೆ. ಏನ್ ದುರ್ಘಟನೆ ಅಂದ್ರೆ, ಅಣ್ಣ KSRTC ಡ್ರೈವರ್ ಅಲ್ವಾ. ಸೊ ಅಲ್ಲಿ ಮೋಸ್ಟ್ಲಿ ಡಿಪೋದಲ್ಲಿ ಬಸ್ ನಿಲ್ಸಿ ಮಲಗಿರೋ ಟೈಮಲ್ಲಿ, ಡಿಪೋಲೆ ಮಲಗಿರೋ ಟೈಮಲ್ಲ, ಬಸ್ ಒಳಗೆ ಅಲ್ಲ. ಓಕೆ ನೀನ್ ಹೇಳಿ ಪರವಾಗಿಲ್ಲ. ಡಿಪೋಲಿ ಮಲಗಿರ್ಬೇಕಾರೆ, ರೆಸ್ಟ್ ಮಾಡ್ಬೇಕಾರೆ. ಹಾ, ಏನ್ ಮುಂದಕ್ಕೆ ಅದೇ ಮಲಗಿರ್ಬೇಕಾದ್ರೆ ಫೋನು, ಪರ್ಸು, ಅಮೌಂಟ್ ಎಲ್ಲ ಎತ್ಕೊಂಡು ಡಿಪೋದಲ್ಲಿ ಮಲಗಿರೋ ಟೈಮಲ್ಲಿ ಯಾರೋ ಬಂದು ಫೋನು 60,000 ರೂಪಾಯಿ ಫೋನ್ ಎತ್ಕೊಂಡು ಹೋಗ್ಬಿಟ್ಟವ್ರೆ, 5,000 ಕ್ಯಾಶು, ಆಮೇಲೆ ಪರ್ಸು, ATM ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ. ಅಂದ್ರೆ ಇವನು ಒಂದ್ಸರಿ ನಿದ್ದೆ ಮಾಡಿದ್ರೆ ಇನ್ ಶಿವ, ಅವನು ಎದ್ದೇಳದೆ ಬೆಳಗ್ಗೆ ಅವನು
ಆ ಥರ ಡೀಪ್ ಸ್ಲೀಪಲ್ಲಿ ಇದ್ದವ್ರಿಗೆ ಯಾರು ತೊಗೊಂಡೋಗ್ಬಿಟ್ಟಾರೆ. ಫೋನ್ ಮಾಡಿದ್ನಂತೆ, ಕೊಡ್ತೀನಂದ್ರಂತೆ, ಬಟ್ ಅದಾದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರಂತೆ. ಫುಲ್ಲು ಲಾಸು. ಈ ಥರದ್ದೆಲ್ಲ ಆಗ್ತಿರುತ್ತೆ ಬಸ್ ಡಿಪೋ ಹತ್ರ. ಸೊ ಒಂಚೂರು ಕ್ಯಾಮ್ರಾ ಇರಲಿಲ್ವಾ? ಕ್ಯಾಮ್ರಾ ಇರಲಿಲ್ವಾ? ಕ್ಯಾಮ್ರಾದಲ್ಲಿ ಐತೆ, ತಗ್ಲಾಕೊಂಡವ್ರೆ. ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ನು. ಕಾಣಿಸ್ದವನು ಗೊತ್ತಾಯ್ತಾ? ಗೊತ್ತಾಗೈತೆ, ಕಂಪ್ಲೇಂಟ್ ಕೊಟ್ಟೈತೆ. ಕಂಪ್ಲೇಂಟ್ ಏನ್ ಬೇಡ, ನನಗೇನ್ ಗೊತ್ತಾ, ಅವ್ನ ಫೋಟೋ ಕೊಟ್ಟು ನನಗೆ ಸಾಕು. ಅಲ್ಲ ಕ್ಯಾಮ್ರಾ ಕ್ಲಿಪ್ ನನಗೆ ಕಳ್ಸ್ಕೊಡು. ಐತೆ, ಇಸ್ಕೋಬೇಕು. ಅಲ್ಲ ನಿನಗೆ ಬೇಗ ಸಿಗ್ಬೇಕಂದ್ರೆ ನನಗೆ ಕೊಡು, ನಾನು ದೇವರಾಣೆ ಅಪ್ಲೋಡ್ ಮಾಡ್ತೀನಿ ನಿಜವಾಗ್ಲು. ಅವನು ಡ್ಯೂಟಿ ಮಾಡ್ತಾನೆ, ಡ್ಯೂಟಿಯಿಂದ ಡಿಸ್ಮಿಸ್ ಆಗಿದ್ದಾನೆ. ಅವರು ಡಿಪೋ ಅವರೇನಾ? ಅವನು ಡಿಪೋ ಅವ್ರೆ. ಸಿಕ್ಕಿದ್ನ ಇಲ್ವಾ? ಅವನು ಸಿಕ್ಕಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ನನಗೆ ಅಂದ್ರೆ ಗೈಸ್, ನನಗಾರ ಕೊಟ್ಟಿದ್ರೆ ನಾನಾರು ಹಾಕೊಂಡ್ಬಿಟ್ಟು ಹೇಳ್ಬೋದಿತ್ತು ಈ ತರ ಹಿಂಗೆ ಅಂದ್ಬಿಟ್ಟು. ಸೊ ಯಾಕಂದ್ರೆ ಬೇರೆ ಡ್ರೈವರ್ಸ್ಗೂ ಕೂಡ ಈ ತರ ಆಗ್ಬಾರ್ದಲ್ವಾ. ಸೊ ಅವರು ಕಷ್ಟಪಡ್ತಿರ್ತಾರೆ, ಆ ಸ್ಯಾಲ್ರಿಲೇ ಒಂದು ತಿಂಗಳು ಜೀವನ ಸಾಗಿಸ್ತಿರ್ತಾರೆ. ಈ ತರ ಯಾರೋ ಒಂದು ಬಂದು ಎಲ್ಲ ತಗೊಂಡೋಗ್ಬಿಟ್ರೆ ಹೆಂಗೆ? ಅವ್ನೇನಾರು ಕ್ಯಾಮ್ರಾ ಕ್ಲಿಪ್ ಕಳ್ಸಿಕೊಟ್ರೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ ನಮ್ಮ ಅಣ್ಣ ನಮ್ಮ ಬೇಬಿ ಎಕ್ಸ್ಪಲ್ಸ್ನ ತಗೊ ಬಂದಿರೋದು. ಈಗ ನಮ್ಮ ಎಕ್ಸ್ಪಲ್ಸ್ನ ತಗೊಂಡು ಬಂದಿರೋದು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಎಲ್ಲ ನೀಟ್ ಮಾಡೋ, ನೀಟ್ ಮಾಡ್ಬಿಟ್ಟು ಡೋರ್ ಹಾಕೋ. ಸರಿ ಮೇಡಮ್. ಇನ್ನೊಂದು 5 ತಿಂಗಳು ಅಷ್ಟೇ ಗೈಸ್, ಆಮೇಲೆ ವಾಪಸ್ ಹಿಂಗೆ ಹೊಡೆಯೋದು. ಗೈಸ್ ಟೈಮು ಎಷ್ಟು 10 ಗಂಟೆ ಆಗೈತೆ. ಇನ್ನು ನಾವು ಇಲ್ಲೇ ಇದ್ದೀವಿ. ಇದೇ ಕಾರಲ್ಲಿ ಧನಂಜಿ ಓಡಿಸ್ತಾನೆ, ನನ್ನ ತಂಗಿ ಇಲ್ಲಿ ಕೂತ್ಕೋತಾಳೆ, ನಾನು ಹಿಂದೆ ಹೋಗಿ ಕೂತ್ಕೋತೀನಿ. ಯಾಕಂದ್ರೆ ಅವನಿಗೆ ಗಾಡಿಲಿ ಬರೋಕ್ಕೆ ಸೋಂಬೇರಿ. ನನ್ನ ಮಗ ಗಾಡಿಲಿ ಬರ್ತಿಲ್ಲ, ಅದಕ್ಕೋಸ್ಕರ ಬನ್ನಿ ಹೋಗುವ. ಗಾಯ್ಸ್ ಹೊರಟಿದೀವಿ. ಇವನು ಧನಂಜಿ ಏನಾದ್ರು ಬೈಕಲ್ಲಿ ಬಂದ್ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬಿಡ್ತಿದ್ದೆ, ರಾಜನ್ ತರ ಹೋಯ್ತಿದ್ದೆ. ಇವಾಗ ಒಳ್ಳೆ ಹಿಂದೆಗಡೆ ಮಂತ್ರಿ ತರ ಕರ್ಕೊಂಡು ಹೋಯ್ತವನೆ. ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡಲ್ಲ ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ತಿಂಡಿ ಬೇರೆ ಮಾಡಿಲ್ಲ, ಮಾತಾಡಿ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿದಿದೆ. ಗೈಸ್ ನಮ್ಮ ದೊಡ್ಡಮ್ಮ ಅವ್ರದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಎಲ್ರು ತಾಳಿ ಕಟ್ಟಕ್ಕಿಂತ ಮುಂಚೆ ಮದ್ವೆಗೆ ಹೋದ್ರೆ ನಮ್ ದೊಡ್ಡಮ್ಮ ಅವರು ತಾಳಿ ಕಟ್ಟಾದ್ಮೇಲೆ ಮದ್ವೆಗೆ ಹೋಗ್ತಾರೆ. ಅವರು ಬೇಕಂತಾನೆ ತಾಳಿ ಕಟ್ಟಾದ್ಮೇಲೆ ಹೋಗಾದ್ಮೇಲೆ ಊಟಕ್ಕೆ ಹೋಗ್ಬಿಡ ಡೈರೆಕ್ಟ್ ಅನ್ಬಿಟ್ಟು ಊಟ ಮೇನ್. ಆದ್ರೂ ನಮ್ ದೊಡ್ಡಮ್ಮರಿಗೆ ಊಟ ಮೇನ್. ಗೈಸ್ ಬಂದ ಚೌಟ್ರಿಗೆ ಫಸ್ಟ್ ಹೋಗ್ಬಿಟ್ಟು ತಿಂಡಿ ಮಾಡ್ಬೇಕು. ತಿಂಡಿ ಏನು ಮಾಡಿಲ್ಲ ನಾವು ಇನ್ನೂ ಏನು ಮಾಡಿಲ್ಲ. ಅದಕ್ಕೋಸ್ಕರ ಫಸ್ಟ್ ಹೋಗಿ ತಿಂಡಿ ಮಾಡುವ. ಪಾಪ 5,000 ಪರ್ಸ್ ಎಲ್ಲ ಕಳ್ಕೊಂಡು ಅನಾಥ ಆಗ್ಬಿಟ್ಟು ನಾವು ವೀಡಿಯೋ ಕ್ಲಿಪ್ ಕಳ್ಸಿದ್ರೆ ಹಾಕ್ತೀನಿ ಇವರಿಗೆ. ಏನು ಮಾಡೋಕ್ಕಾಗಲ್ಲ, ಕೆಲವ್ರು ಹಿಂಗೆ. ಅವ್ರು ಯಾರೋ ಉತ್ತರ ಕರ್ನಾಟಕದವ್ರು ಅಂತೆ, ಹೌದಾ? ಒಬ್ಬೊಬ್ರು ಆ ಥರ ಮಾಡ್ತಾರೆ. ಆ ಕ್ಲಿಪ್ ಬರಲಿ. ಎಷ್ಟು ಮುದ್ದಾಗಿ ಕಾಣ್ತಾರೆ. ಹಾಯ್ ಭವೇಶ್. ಗಣ್ಣೆ ಎಲ್ಲಿ ನಿಮ್ಮಪ್ಪ? ಎಲ್ಲ ನೋಡಿ ನಮ್ಮಪ್ಪ. ಪಾಪ ಗುಡ್ ಮಾರ್ನಿಂಗ್. ವೈಟ್ ಶರ್ಟು, ಜೀನ್ಸ್ ಪ್ಯಾಂಟು, ವೈಟ್. ಅಲ್ಲಿ ನೋಡಿ, ಆಗ್ಲೇ ಬಾರಿಸ್ತಾ ಕೂತ ನಮ್ಮ ದೊಡ್ಡಪ್ಪ. ಓ ಸರಿಯಾಗಿ ಹೊಡಿತೈತೆ, ಸಿಕ್ಕಿರೋ ಚಾನ್ಸ್ ಅಂದ್ಬಿಟ್ಟು. ಒಳ್ಳೆ ತಿಂಡಿ ತಿಂತಾ ಇದೀವಿ. ಇಡ್ಲಿ, ಪೊಂಗಲ್ಲು, ವಡೆ, ಒಳ್ಳೆ ಕಾಂಬಿನೇಷನ್. ಆದರೆ ಪೊಂಗಲ್ ಮಾತ್ರ ನಾನು ತಿನ್ನಲ್ಲ, ಇಷ್ಟು ತಿನ್ಬೋದು. ಮದುವೆನೇ ಮುಗ್ದಾಯ್ತು ಗೈಸ್. ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತೀವಿ. ನೀನು ಮ್ಯಾಚಿಂಗ್ ಹಾಕ್ಬಿಟ್ಟಿದ್ಯಲ್ಲೋ. ಬಾ ಇಲ್ಲಿ ನೋಡು, ಅಮ್ಮ ಸಖಿ ಪೇಜಿನ ತಗೊಂಡಿರೋದು. ಅದು ಸ್ಯಾರಿ ಕೊಟ್ರಲ್ಲ, ಅದೇ. ಎಷ್ಟು ಚೆನ್ನಾಗೈತಾ? ಅಮ್ಮ ಚೆನ್ನಾಗೈತಾ, ಸ್ಯಾರಿ ಚೆನ್ನಾಗೈತಾ? ಚಲೋ ಗೈಸ್ ಹೋಗುವ. ಏನ್ ದೊಡ್ಡಪ್ಪ ಇದು, ಮದ್ವೆ ಗಂಟ ರೆಡಿ ಆಗಿದ್ಯಾ? ದೊಡ್ಡಪ್ಪ ಯಾರ್ದು ಮದ್ವೆ? ನಿಂದ ಗೈಸ್ ಇಲ್ಲಿ ನೋಡಿ, ಪಂಚಾಯ ಗಣೇಶ್ ಚೆನ್ನಾಗಿ ಮಿಂಚ್ತವ್ರೆ. ಅಲ್ಲ ಇಲ್ಲಿ ಹಿಂಗ್ ಹೊಡ್ದಾಕೋ, ಇಲ್ಲಿ ಹಿಂಗ್ ಹೊಡ್ದಾಕ, ಹಿಂಗ್ ಹೊಡೆದ್ಬಿಟ್ಟಾಕೋ. ಇಲ್ಲಿ ಕೇಳು ಇಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಹಾಕೋ. ಆಯ್ತು ಹಾಕೋ. ಒಬ್ಬನೇ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ. ಫೋಕಸ್ ಮಾಡ್ತಿರೋದು ಇವರಿಬ್ರಿಗೆ. ಪೋಸ್ ಕೊಡ್ತಾರ, ಪೋಸು. ಅಮ್ಮ ಸ್ಮೈಲ್. ಡೌ ಬರೀ ಡೌ. ಮೊಬೈಲ್ ಬೀಳ್ಸಿದ್ರು. ಮೊಬೈಲ್ ಅಪ್ಪ, ಮೊಬೈಲ್ ಬೆಲೆ ಗೊತ್ತೇನಮ್ಮ?
ಹೊಡೆದಾಯ್ತಾ ಕುಡಿ ತಾಯಿ ಕುಡಿ ಅಯ್ಯೋ ಅಮ್ಮ ಇಲ್ಲಿ ಹೊಡೆದಾಯ್ತು ನೋಡಿ ಇಲ್ಲಿ ಅಮ್ಮ ಹೊಡೆದಾಯ್ತು ಇಲ್ಲ ಬೇಡ ಇಡ್ಕೊಬಾರ್ದು ಹಂಗೆ ತಪ್ಪವು ಹತ್ತು ಬೇಕಪ್ಪ ಹಿಂಗೆಲ್ಲ ಮೋಸ ಇದು ಹತ್ತು ಮೇಲತ್ತು ಹಾ ಹತ್ತದಾ ಮೇಲ್ ನಿಂತ್ಕೋ ಅದ್ರ ಮೇಲ್ ನಿಂತ್ಕೋ ಒಟ್ಟಲ್ಲಿ ಇವತ್ತು ಬೀಳಿಸ್ಬೇಕು ಒಟ್ಟಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅವ್ನ್ ಬೀಳಲ್ಲ ಬಿಡು. ಅವ್ರಿಗೂ ಸುತ್ತ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಗೈಸ್ ಇವ್ರು ನಮ್ಮ ಸಬ್ಸ್ಕ್ರೈಬರು ಇಲ್ಲಿ ನೋಡಿ ಎಷ್ಟು ಉದ್ದವ್ರೆ, ನಮ್ಮ ಅಮ್ಮಕ್ಕಿಂತ ಉದ್ದವ್ರೆ. ಅಮ್ಮ ನಾನು ಅದೇ ಅನ್ಕೋತಾ ಇದ್ದೀನಿ. ಒಂದು ಇಂಚು ಸ್ವಲ್ಪ ಅಷ್ಟೇ. ಥ್ಯಾಂಕ್ ಯು ಖುಷಿ ಆಯ್ತು ಮಾತಾಡ್ಸಿ. ಏನ್ ನಿಮ್ಮ ಹೆಸರು? ಜೀವಿತ. ಗೈಸ್ ಒಂದು ಕಂಪ್ಲೇಂಟ್ ಹೇಳ್ತಾರೆ ನೋಡಿ ನನ್ನ ಬಗ್ಗೆ. ಯಾವ್ದು? ಅಲ್ಲ ತೂತ್ ಮಾಡಿರೋರು ಗೊತ್ತು, ಸುಮ್ಮನಿರಪ್ಪ. ಎಲ್ಲಿ ತೂತ್ ಮಾಡಿರೋದು? ಎಲ್ಲಿ ಹೊಡೆದಿದ್ದು? ಇಲ್ಲಿ ಅವನು ಮಲಗಿದ್ದಂಗೆ ತೋಬಿಡಿಸ್ತಿದ್ದ ಬಿದ್ದೋಗಿದ್ದು. ತಾಯಿ ಬಗ್ಗೆ ಹೇಳು. ಹೇಳ್ತೀನಿ. ಇವಳನ್ನ 1 ವರ್ಷದ ಮಗುನಿಂದ ಸುದೀಪನ್ನ ಇವಳೇ ನೋಡ್ಕೊಂಡಿರೋದು, ನಮ್ಮ ಹುಡುಗಿನೇ. ಆದ್ರೆ ಒಂದು ಮಾಡಿದ್ಲು, ಹಸಿಟ್ಟು ತಿನ್ಸಕ್ ಕಲ್ಸಿದ್ಲು. ಓ ಸಖತ್ ಇಷ್ಟ ಅದು, ಸಖತ್ತಾಗೈತೆ ಅದು. ಚಪಾತಿ ಇಟ್ಟು ನಾನ್ ತಿಂತಿದ್ದೆ ಇವನು ಮಗಿನಲ್ಲಿ ನಾನ್ ತಿಂತಿದ್ದೆ. ಇವನ್ ಬಂದ್ಬಿಟ್ಟು ಅದೇ ಚಪಾತಿ ಇಟ್ಟು ಕಲ್ಸಿದ್ರೆ ಸ್ವಲ್ಪ ಅದ್ ಚೆನ್ನಾಗಿರುತ್ತೆ ತಿನ್ನಕ್ ಒಂಥರ. ಊಟಗಾರ ಮಗಿನಲ್ಲಿ ನಾನ್ ತಿಂತಿದ್ರೆ ಅಂತ ಬರೋ ನಾವನ್ ಗೊತ್ತ ನೋಡ್ಕೊಳಕ ಕರ್ಕೊಂಡ್ ಬಂದು. ಗೈಸ್ ಅಮ್ಮನ್ ಫೋನು ಎಲ್ಲ ಇಟ್ಬಿಟ್ಟವ್ರೆ, ಎಲ್ಲ ಹುಡುಕ್ತಾ ಕೂತ ನೋಡಿ ಓಡ್ತಾ. ನನ್ನ ಹತ್ರ ಇಲ್ಲ, ನೀನ್ ಏನೇ ಮಾಡ್ರ ನನ್ನ ಹತ್ರ ಇಲ್ಲ. ರಿಂಗ್ ಮಾಡಿ ಕೊಡ ಕಿವಿಗೆ. ಫೋನ್ ಎಲ್ಲಿಟ್ಟಿದೆ ಫೋನ್ನ? ಅಮ್ಮ ಇವನ್ ಜವಾಬ್ದಾರಿ ಇಲ್ಲ, ಫೋನ್ ಅಲ್ಲಿಡ್ತಾರೆ ಯಾರಾದ್ರು. ಗೈಸ್ ನಮ್ಮ ಅಮ್ಮ ಫೋನ್ನ ಅಲ್ಲೇ ಇಟ್ಬಿಟ್ಟವ್ರೆ, ಅದು ನಮ್ಮ ಅಪ್ಪ ತಗೊಂಡ್ಬಿಟ್ಟವ್ರೆ. ಇವಾಗ ನಮ್ಮ ಅಪ್ಪ ಒಂದ್ ಸ್ವಲ್ಪ ಆಟಾಡ್ಸೋಕ್ಕೋಸ್ಕರ ಎದುರಿಸ್ತಾರೆ. ಬನ್ನಿ ಇವಾಗ ನಾನು ಒಂದ್ ಸ್ವಲ್ಪ ಎದುರಿಸೋಣ ನಾನು. ಗೈಸ್ ಮತ್ತೆ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರು. ಇವರು ಎಷ್ಟು ಅಂದ್ರೆ, ನಾನು ಇವ್ರನ್ನ ಅನ್ಕೊಂಡಿದ್ದೇನಂದ್ರೆ ಡಿಗ್ರಿ 2nd ಇಯರ್ ಅಂತ ಅನ್ಕೊಂಡಿದ್ದೆ, 3rd ಇಯರ್ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲೇ ಟಚ್ ಆಗಿದ್ದೆ. ಏನ್ ಓದ್ತಾ ಇರೋದು ನೀವು? 10th ಮುಗಿಸಿ ಫಸ್ಟ್ PU. ಯಪ್ಪ ನಮ್ಮ ಅಮ್ಮ ಕೇಳಿದ್ರೆ ಶಾಕ್ ಆಗ್ತಾರೆ. ಅಮ್ಮ ಬಾಯ್ಲಿ ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಫೋನ್ ಎಲ್ಲಿಡ್ಬೇಕಂತ ಗೊತ್ತಿಲ್ಲ. ಎಲ್ಲಿಟ್ಟಿದೆ? ಅದು ಬಿಡು. ಇವರು ಏನ್ ಓದ್ತಿರ್ಬೋದು ಹೇಳು? ಏನ್ ಓದ್ತಿರ್ಬೋದು? ಏನಮ್ಮ ಅಲ್ಲ ಏನ್ ಓದ್ತಿರ್ಬೋದು ನಿನ್ ಪ್ರಕಾರ? ಡಿಗ್ರಿ. ಬಸ್ ಸೀರಿಯಸ್ಲಿ ಶಾಕ್ ಆದ ಕಣವ. ಫಸ್ಟ್ PUC ಅಂತೆ ಗೈಸ್, ಫಸ್ಟ್ PUC ಅಂತೆ ನೋಡಿ. ಇಲ್ಲ ಈಗ ನೋಡಿ ಬೇಕಾದ್ರೆ ಅಲ್ಲಿರೋರು ನನ್ನ ಯಾರನ್ನೇ ಕೇಳಿದ್ರು ಡಿಗ್ರಿ ಅಂತಾನೆ ಹೇಳೋದು. 10th ರಿಸಲ್ಟ್ ಬಂತಾ? ಎಷ್ಟು? ICSEನಾ? ಸ್ಟೇಟ್. ಓಕೆ ಸೂಪರ್. ಏನೇನು ನಾನಿಗೆ ಗೊತ್ತಿಲ್ಲ, ಎಲ್ಲಿ ಇಟ್ಟಿದ್ದೀನಿ ಮೊಬೈಲ್ನ? ಅದ್ ಹೆಂಗಿಟ್ಟೆ ನೀನು? ಅದು ಬಿಡು. ಅಲ್ಲಲ್ಲ ನಂದು ಹೇಳ್ತಿರೋದು. ಹೋಗ ನನ್ಗೇನ ಚೆಕ್ ಇಲ್ಲ, ಮಾಡೋಣ. ನಾನ್ ಎತ್ತಿಲ್ಲ, ನಂದು 2 ಮೊಬೈಲ್ ನಂದೇ. ಅದು ಇಲ್ಲ,
ಇಲ್ಲ 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 ನಂದೇ ಮೊಬೈಲ್ ಅದು ಎರಡು ನಂದೇ ಬಿಡಿ. ಇಲ್ಲ ನಾನ್ ನಗಾಡ್ತಿರೋದು ಇವ್ರನ್ನ PUC ಅಂತ ಹೇಳಿದ್ಕೆ ನಗ್ತಿರೋದು. ಇರು ಒಂದ್ ನಿಮಿಷ ಒಂದ್ ನಿಮಿಷ. ಮೊಬೈಲು ಯಾರಾದ್ರೂ ಓಪನ್ ಅಲ್ಲಿ ಇಟ್ಬಿಟ್ಟು ಹೋಗ್ತಾರಾ? ಎಲ್ಲಿತ್ತು ನನಗ್ ಗೊತ್ತಿಲ್ಲ, ಕೇಳ್ತಾ ಇರೋದು ನೀನೇ ತಾನೇ ಹೇಳ್ತಿರೋದು ಅಲ್ಲಿ ಇಟ್ಟಿದೆ ಅಂತ. ಈಗ ಹೇಳು. ಇರ್ಬೇಕು ಡೌಟ್ ನಗಾಡ್ತಾರಂತ. ಆಯ್ತಾ? ನನ್ನ ಹತ್ರ ಇಲ್ಲ ದೇವರೇ, ನನ್ನ ಇವ್ರು ನೋಡಿ ನನ್ನ ಹತ್ರ ಇಲ್ಲ. ಬಾಮ್ಮ ನನಗೆ ಗೊತ್ತಿಲ್ಲ, ಅಲ್ಲಿ ಅಲ್ಲಿ ಪಪ್ಪನ್ ಹತ್ರ ಚೆಕ್ ಮಾಡ ಬಾ ಫಸ್ಟ್. ಇಲ್ಲ ನೋಡು ಏನ್ರಿ ನೀವು ಮೊಬೈಲ್ ಯಾರಾದ್ರೂ ಓಪನ್ ಅಲ್ಲಿ ಇಟ್ಬಿಡ್ತಾರ? ಅಲ್ಲಿ ಇಟ್ಟು ಬಂದ ನಾನು. ಓ ನೀನ್ ಅಲ್ಲೇ ಇಟ್ಟಿರೋದು? ಇಲ್ಲ ನೋಡು, ಇಲ್ಲ ಐತಿ ಇಲ್ಲಿ ಇದು ನಂದು, ಎರಡು ನಂದೇ. ಅಕ್ಕ ಇವ್ರದೈತೆ ಎಂಟೈತೆ ಬಿಡಿ ಯಾಕೆ ಕ್ಯಾಮ್ರಾ ಮಾಡಿ ಅದೇ ಬೇಡಿ. ಆಯ್ತು ಆಯ್ತು ಆಯ್ತು. ಇವ್ನು ಇರಿಟೇಟ್ ಮಾಡ್ತಾನೆ ಇದ್ದ, ಹಿಂಗ್ ಅಂತಾನೆ ಇದ್ದ. ನಂಗೆ ನೋವಾಯ್ತು, ತಗೊಂಡ್ ಮೊಬೈಲ್ ಎಲ್ಲ ಹೊಡಿತೀನಿ ಅಂತ ಹೋದ್ನ. ಎತ್ತಿಕೊಂಡಿರ್ಬೇಕು, ಹಂಗ್ ನೋಡಿಲಿ ಬೆವ್ರು ಇಲ್ಲೆಲ್ಲ ಕೈಸ. ಆದ್ರೂ ಇವ್ರು ಫಸ್ಟ್ PUC ಅನ್ನೋದು ನಂಗೆ ನಂಬಕೈತಿಲ್ಲ. ಇವಾಗ ನೀವು ಫಸ್ಟ್ PUC ಅಂದ್ರೆ 2006 or 7 2010? ಓಕೆ ಸೂಪರ್ ಕ್ರೇಜಿ. ಮೊಬೈಲ್ ಪಾಪ ನಾನ್ ಟೆನ್ಷನ್ ಮಾಡ್ಕೊಂಡಿಲ್ಲಲ್ಲ, ಅದಕ್ಕೆ ಗೊತ್ತ. ಅಮ್ಮನ್ ಮೊಬೈಲ್ ಕದ್ದಿದ್ಯಾ? ಕೊಡಿಲ್ ಮೊಬೈಲ್ ಒಂಚೂರು. ಜೋಬಲ್ 100 ರೂಪಾಯಿ ಕೊಡು, 500 ರೂಪಾಯಿ ಮೊಬೈಲ್ ಅಂತ ಕೊಟ್ಬಿಡಪ್ಪ. ಇರಕ್ಯಾ ಅಲ್ಲೇ ಮಾತಾಡ್ತಿದ್ದೆ ಹುಡುಗಿ ಹತ್ರ. ಆ ಹುಡುಗಿ ಏನ್ ಓದ್ತಿರ್ಬೋದು ಹೇಳು? ಏನ್ ಓದ್ತಿರ್ಬೋದು ನಿನ್ನ ಅನಿಸಿಕೆ ನೋಡಿದ ತಕ್ಷಣ? ಏನ್ ಓದ್ತಿರ್ಬೋದು? ಡಿಗ್ರಿ, ಈಗ ಫಸ್ಟ್ PUC 10th ಮುಗಿಸಿ. ಫೋನು ಅಪ್ಪನ ಹತ್ರನೇ ಐತೆ, ಇಲ್ಲೇ ಜಾಬಲ್ಲಿ ಹಿಡ್ಕೊಂಡೈತಪ್ಪ. ಎಲ್ಲಿ ಬಿಟ್ಟಿತ್ತು? ಓಡ್ತು ಕೈಲಿ ಹಿಡ್ಕೊಂತ ಕೊಟ್ಟಿರೋದೇ ಗೊತ್ತಿಲ್ಲ ನಿಮ್ಮ ಅಮ್ಮಂಗೆ. ಹೌದಾ? ಅದಕ್ಕೇನಾ ನಾನು ಅಲ್ಲೆಲ್ಲ ಬಿಟ್ಬಿಟ್ಟು ಬಂದಿದ್ದೆ ಅಂತ ಹೇಳ್ತಾ ಇದ್ದೆ. ಇಟ್ಕೊಂಡಿದ್ದೀನಿ. ಹಾ ಅದಕ್ಕೆ ಅಲ್ಲಿ ಕೊಟ್ಟು ಅಲ್ಲಿ ಇಟ್ಟಿದ್ದೆ ಅಂತ ಬಿಡ್ಬೇಡ ಆಮೇಲೆ. ಗೊತ್ತಿಲ್ವಾ? ಗೊತ್ತಾಯ್ತಾನೆ. ಅಂದ್ರೆ ಯಾರ ಹತ್ರ ಐತೆ ಅಂತ ಇನ್ನೂ ಗೊತ್ತಿಲ್ಲ. ಯಾರ ಹತ್ರ ಐತೆ? ನನ್ನ ಹತ್ರನೇ ಐತೆ ಅಂತ ಅನ್ಕೊಂಡಿರ್ತೀನ. ನೀನ್ ಇನ್ನೂ ಆಟಾಡ್ಸು, ಬೈ ಒಂದ್ ಸ್ವಲ್ಪ ಸೀರಿಯಸ್ ಮಾಡ್ಕೋಪ್ಪ. ಊಟ ಮುಗಿದ್ಮೇಲೆ ಕಾಲ್ ಮೇಲೆ ಹೋಗ್ತೀವಲ್ಲ, ಸೀರಿಯಸ್ ಮಾಡ್ಕೋ ಫುಲ್ಲು. ಓಕೆ ಒಳ್ಳೆ ಊಟ. ಇದ್ರದ್ದು ಏನ್ ಗೊತ್ತಾ, ಅಲ್ಲಿ ಮದ್ವೆ, ಇಲ್ಲಿ ಬೀಗ್ರೂಟ, ಇಲ್ಲೇ ಬೀಗ್ರೂಟ. ಇದು ಹೇಳ್ತೀನಿ ಏನಂತ ಒಂಚೂರು. ಇವಾಗ ಊಟ ಮಾಡೋಣ ಮರಿ. ಅಲ್ಲಿರೋದ್ ತಿನ್ರಿ, ಅಲ್ಲಿರೋದ್ನ ತಿನ್ರಿ. ಅಮ್ಮ ಅವನ ಹತ್ರ ಮಾಡಿಕ ನನಗೆ ಫೋನ್ ಮಾಡ್ತೀಯಾ? ಯಾರ ಹತ್ರ ಇತ್ತು ಹೇಳು? ನನ್ ಮಗ ಅಂತ ಯಾರ ಹತ್ರ ಕಿವಿಗೆ ಹೋಯ್ತು. ಸರಿ, ಯಾರ ಹತ್ರ ಇದ್ದಿದ್ದು ಹೇಳು ಫೋನ್ ಯಾರ ಹತ್ರ ಇದ್ದಿದ್ದು? ಬಿಟ್ಬಿಟ್ಟು ಬಂದಿದಂತೆ, ಅಲ್ಲಿ ಯಾರ ತಗೋತಿದ್ರಂತೆ, ಬೈದ್ಬಿಟ್ಟು ಇಸ್ಕೊ ಬಂದಿರೋದು. ಗೈಸ್, ಈ ಮದ್ವೆ ಒಂಥರ ಹೆಂಗಂದ್ರೆ, ಇಲ್ಲೇ ಮದ್ವೆ, ಇವತ್ತೇ ಮದ್ವೆ ನೋಡಿ. ಎಂತ ಬಡ್ಜೆಟ್ ಸೇವಿಂಗ್ ಅಂದ್ರೆ, ಅಲ್ಲಿ ಸೆಂಟ್ರಲ್ಲಿ ಕಲ್ಯಾಣ ಮಂಟಪ ಅದು ಇದಾಕಿದ್ರು, ಮುಹೂರ್ತದ ಹಾಕ್ತಾರಲ್ಲ, ಅಲ್ಲಿ ಹಾಕಿದ್ರು. ಅಲ್ಲಿ ಮದ್ವೆ ಮಾಡಿದ್ರು, ಅಲ್ಲಿ ರಿಸೆಪ್ಷನ್ ಮಾಡಿದ್ರು, ಇವತ್ತೇ ಅಲ್ಲಿ ಕೆಳಗಡೆ ಬೀಗ್ರೂಟ. ಒಂದೇ ದಿನದಲ್ಲಿ 3. ಒಬ್ಬೊಬ್ರು ಒಂದೊಂತರ ಅಲ್ವಾ? ಹಂಗೆ. ಎನಿವೇಸ್, ಇವಾಗ ಆಯ್ತು. ಫೈನಲ್ ಇವಾಗ ಮನೆಗೆ ಹೊಡ್ತಾ ಇದೀನಿ. ಅಲ್ಲಿ ಒಬ್ರು ಹುಡುಗಿ ಇದಾರೆ. ಮದ್ವೆ ಆಗಿದ್ರು ಅಲ್ಲಿರೋರು ನೋಡ್ತಿಯಲ್ಲ ನೀನು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಪ್ಪ ಅರ್ಪಿತಕ್ಕ, ಈ ಕ್ಲಿಪ್ ನ ನೀಟಾಗಿ ಅರ್ಪಿತಕ್ಕ ಕಳಿಸ್ತೀನಿ. ಬಂದು ವಾಪಸ್ಸು ಮನೆಗೆ. ಇವಾಗ ಏನಂದ್ರೆ, ಚಾರ್ಜ್ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ವಾಪಸ್ಸು ಬೆಂಗಳೂರಿಗೆ ಹೋಗ್ಬೇಕು. ಹೆವಿ ಶೆಕೆ ಸಿಕ್ಕಾಪಟ್ಟೆ ಇದೆ. ಅಂಡ್ ನೆನ್ನೆ ನೈಟು ಇಡೀ ದಿನ ಕರೆಂಟ್ ಇರಲಿಲ್ಲ. ಇಡೀ ದಿನ ಎದ್ದೇಳೋದು ಮಲ್ಗೋದು. ನನಗೆ ನನ್ನ ನಿದ್ದೆ ಸೇವ್ ಮಾಡಿದ್ದು ಈ ಫ್ಯಾನ್, ಗೊತ್ತಾ? ಈ ಫ್ಯಾನ್ ಸೇವ್ ಮಾಡಿದ್ದು. ಆ ಫ್ಯಾನ್ ನ ಹಿಂಗ್ ಮುಂದೆ ಹಿಂಗ್ ಇಟ್ಬಿಟ್ಟು ಹಿಂಗ್ ಮಲ್ಕೊಂಡೆ. ಅದು ಇಲ್ಲಿ ಬೀಳ್ತಿತ್ತು, ಅವಾಗ ಒಳ್ಳೆ ನಿದ್ದೆ ಬಂತು. ಆಮೇಲೆ ನಾನು ಮಲಗಿದ ಆಮೇಲೆ UPS ಇತ್ತು. UPS 5 ಅವರ್ ಫುಲ್ ಖಾಲಿ. ಅದಾದ್ಮೇಲೆ ನನ್ನ ಬಚಾವ್ ಮಾಡಿದ್ದೆ ಈ ಫ್ಯಾನ್. ಹೀರೋಯಿನ್ ರೆಡಿ ಆಗ್ತವ್ರೆ, ಅವ್ರ ಪಕ್ಕದಲ್ಲಿ ಅಸಿಸ್ಟೆಂಟ್ ಅವ್ರೆ. ಅಲ್ಲಿ ಹೀರೋ ಬರ್ತಾವ್ರೆ. ಅಲ್ಲ ಮೂವೇ ಐತಲ್ಲ ನೀನ್ ನೋಡಿ, ಕಂಗಾಲ್ ಆಗ್ಬಿಟ್ಟೈತ್ ನಾವಪ್ಪ. ಮೇಕಪ್ ಯಾರಿಲ್ಲ ಇವಾಗ. ನಿನಗೆ ಎಲ್ಲಿದ್ರು ಒಂದೇ, ಇಲ್ಲಿದ್ರೇನು ಅಲ್ಲಿದ್ರೇನು ಎರಡು ಒಂದೇ ತಾನೆ. ಕೆಲ್ಸ ಇಲ್ಲ, ನಾವು ಡ್ಯೂಟಿಗೆ ಹೋಗ್ಬೇಕಲ್ಲ. ಮುದೇವಿ ನಡಿ, ಟೈಮ್ ಆಯ್ತು, ನಾವು ಕಾಯ್ತೇವೆ. ಪ್ಯಾಕಪ್ ಹುಡ್ಕೋರಿ, ಪ್ಯಾಕಪ್. ಟಾಟಾ ಗುಲಾಬ್, ತಿಲಕ್ ಬಾಯ್. ಪ್ಯಾಕಪ್. ಗಾಯ್ಸ್, ಬೆಂಗಳೂರಿಗೆ ಹೊಡ್ತಾ ಇದೀವಿ. ದೊಡ್ಡಪ್ಪ
ಬೆಂಗಳೂರು ಹೋಯ್ತೇನ್ ಅವನ ಹತ್ರ ಬೇಕಾನೆ ಅವ್ನು ಎಲ್ಲ ಅವ್ನು ಇಷ್ಟ ಬಂದಂಗೆ ಹೋಯ್ತಾನ ಅವನು. ಅವನು ಇವನ್ ಧನಂಜಯ ದೊಡಪ್ಪ 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 ಟಾಟಾ. ಆಗ ನಾನು ಕೈ ಕೊಡು ಅಂತ ಹೇಳದ್ನಾ, ಕೈ ಕೊಡ್ತಾರ ನೋಡಲ್ಲಿ. ಕೊಡಿ ಜೋಬಲ್ಲಿ ಎಷ್ಟೈತೆ ಅಷ್ಟು ಎಷ್ಟವೆ ನಂಗೂ ಕೊಡುವಂತೆ. ಅವನು ಬಡವ ಆಗ್ಬಿಟ್ಟವನೆ, ಅವನ್ ಹೆವಿ ಬಡವ ಆಗ್ಬಿಟ್ಟವನೆ. ನಮ್ ದೊಡ್ಡಪ್ಪ ಕೊಡ್ತೈತೆ, ಖುಷಿ ಕೊಡ್ತೈತೆ. ಟಿವಿ ಕರೆನ್ಸಿ ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಅಳ್ಬೇಡ ದೊಡ್ಡಪ್ಪ ಅಳ್ಬೇಡ. ಯಾಕೆ ದುಡ್ಡು ಕೊಟ್ಬಿಟ್ಟು ಹೇಳ್ತಾ ಇದ್ ಯಾಕೆ? ಸುಮ್ ಜೋಬಲ್ಲಿ ಇಟ್ರು ಬೇಡ ತಗಂತ ಒಂದ್ ಮಾತಾಡ. ಸರಿ ಇಡುವೆ ನನ್ಗೆ. ಟಾಟಾ ಬಾಯ್. ಬೆಂಗಳೂರು ಹೋಯ್ತೇನ್ ಬನ್ನಿ. ಬೀಳ್ಕೊಡುಗೆ ಕೊಟ್ಟು ಬನ್ನಿ. ಬಿಲ್ಲು ಬೀಳ್ಕೊಡುಗೆ ಬೀಳ್ಕೊಡುಗೆ ಕಳ್ಸ್ಕೊಡಕ್ಕೆ ಬೀಳ್ಕೊಡುಗೆ. ಕೋಲ್ಡ್ ನೀರ್ ಕುಡಿಬೇಕು ಇಸ್ಕರಟ್. ಇಲ್ಲಿ ಇಟ್ಟಿದ್ದೆ ಕೋಲ್ಡ್ ನೀರ್ ನಾನು ಹಿಡಿದ್ಬಿಟ್ಟು. ಗೈಸ್ ಹೊರಟಿದೀವಿ. ನಮ್ ತಂಗಿಗೆ ಒಬ್ಬ ಹೇಳ್ಬೇಕು, ಹುಷಾರಾಗಿರವ, ಚೆನ್ನಾಗಿರೋ. ನಾನು ಇಲ್ಲ ಅಂತ ಹೇಳ್ಬಿಡ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನೇನ್ ಇದೆಲ್ಲ ನಾವೇ ಮಾಡ್ಬಿಟ್ಟು ಕಳ್ಸ್ಕೊಂಡ ನೋಡು. ಬಚ್ಚನ ಬೆಂಗಳೂರಿಗೆ ಬರ್ಬಿಡ. ನಾನಿನ್ನ ಕಾರ್ಯ ಅದು ಇಲ್ಲ, ಹೋಗಿ ಬರ್ಬಿಡ. ರೌಂಡ್ ಹಾಕ್ರೆ ಏನಾಗುತ್ತೆ. ಬಾಯ್ ಬಾಯ್. ಅಷ್ಟೇ. ನಾವಿನ್ನ ಊರಿಗಿನ್ನ ನೆಕ್ಸ್ಟ್ 1 ತಿಂಗಳು 2 ತಿಂಗಳಾಗುತ್ತೆ ಬರೋದು. ಇಲ್ಲ ನಮ್ಮ ರಾಣಿದು ಏನು ನಾಮಕರಣ, ಮಗು ನಾಮಕರಣ ಬರ್ಬೇಕು, ಇಲ್ಲ ಅಂದ್ರೆ ನನ್ನ ತಂಗಿ ಸೀಮಂತಕ್ಕೆ ಬರ್ಬೇಕು. ಓ ಬಾಬಾ ಬಾಯ್. ಟಾಟಾ ದೊಡಪ್ಪ. ಬಾಯ್ ಬಾಯ್ ದೊಡಮ್ಮ. ಬಾಯ್ ದೊಡಮ್ಮ. ಬಾಯ್ ಪೂಜಾ. ಬಾಯ್. Many hours later. ಗಾಯ್ಸ್ ಎಂತ ನೋವು ಆಗಿದೆ ಅಂದ್ರೆ ನೋಡಿ, ನಪ್ಪ ಗುಮ್ಮನ ಕುತ್ಕೊಂಡ್ಬಿಟ್ಟಾರೆ. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೊಂಡ್ವಿ. ಏನೇನ್ ಏನು ಇನ್ನೇನೈತೆ ಅಲ್ಲಿ ಅದನ್ನ ನೋಡ್ಬೇಕು. ಚಾರ್ಜರ್ 2 ಎತ್ಕೊಂಡೆ ಸಮಿತ ನಂದು ಅನ್ಬಿಟ್ಟವ ಎಲ್ಲ ತಗೊಂಡಿದ್ವಿ. ನನ್ನ ಒಂದು ಲೈಟು, ನಂದು ಶೂಟಿಂಗ್ ಲೈಟು ಮತ್ತೆ ಮೊಬೈಲ್ ಸ್ಟ್ಯಾಂಡು, ಇವೆರಡು ಕೂಡ ಅಲ್ಲೇ ಐತೆ. ಅಲ್ಲೇ ಬಿಟ್ಬಿಟ್ಟಿದೀವಿ. ಅದಕ್ಕೆ ಇವಾಗ ನಮ್ ದೊಡ್ಡಪ್ಪ ಬರ್ತಾರೆ, ಒಂದ್ ಸ್ವಲ್ಪ ಕೊಡೋಕೆ ಹೋಗಿ ನಾವು ಅಷ್ಟ ಬೇಗ ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ಆಗುತ್ತೆ, ಇದು ಸಹಜ. ಇದು ಏನಾದ್ರು ಒಂದು ಮರ್ತೋಯ್ತಿರ್ತೀವಿ. ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ನಾನು ಕೇಳೋದಿಲ್ಲ ನನ್ನ ಮಾತು. ಯಾವಾಗ್ಲೂ ಹಿಂಗೆ ಮಾಡ್ತದ ನಮ್ಮಮ್ಮ. ಏನ್ ಅನ್ಕೊಂಡಿದ್ದೀವಿ ಮಮ್ಮಿ? ಅಂದ್ರೆ ನಮ್ ದೊಡ್ಡಪ್ಪ ಬಂತು 2 ಬೇರೆ. ದೊಡ್ಡಪ್ಪ ಏನ್ ದೊಡ್ಡಪ್ಪ ಹೇಳ್ಬೇಕು ತಾನೆ ಇವೆಲ್ಲ ತಗೊಂಡ್ ಹೋಗ್ಬೇಕು ಅಂತ. ಗಮನ ಇಲ್ಲ, ಏನಿಲ್ಲ ನಿನ್ಗೆ. ಎಲ್ಲ ನಾನೇ ಹೇಳ್ಕೊಡ್ಬೇಕಾ? ಟಾಟಾ ಬಾಯ್. ಗೈಸ್ ಇದೆ ಮೇನ್ ಇದ್ದಿದ್ದಿದೆ ನಂದು. ನನ್ನ ಜೀವನ ನಡೀತಿರೋದು ಇದ್ರಲ್ಲಿ. ಇದನ್ನೇ ಮರೆತ್ಬಿಟ್ಟಿದ್ದೀನಿ ನೋಡಿ. ಗೈಸ್ ವಾಪಸ್ ಮನೆಗೆ ಬಂದ್ವಿ. ಭರ್ಜರಿ ನಿದ್ದೆ, ಹೆವಿ ನಿದ್ದೆ ಬರ್ತೈತೆ. ಗೈಸ್ ಮನೆ ನೋಡಿ ಹೆಂಗ್ ಮಾಡಿಕೋರ್ ನಮ್ಮಮ್ಮ. ಎಲ್ಲ ಅರ್ಜೆಂಟಲ್ಲಿ ಏನೇನು ಬೇಕೋ ಇವಾಗ ಚಿರು ಎಂಟ್ರಿ ಕೊಡ್ಬೋದು ನೋಡಿ. ಮನೆಗೆ ಏನೋ ಒಂದು ಆರ್ಡ್ರ್ ಬಂದಿತ್ತು, ಅದನ್ನು ಅವ್ನು ಇಸ್ಕೊ ಅಂತ ಹೇಳಿದ್ದೆ. ಅದನ್ನ ತಗೊಂಬರ್ಬೇಕು ಇವಾಗ. ತಗೊಂಬರ್ತಾವ ಅವನು. A few moments later. ಹೀರೋ ಬರ್ತಾನ್ ಜಾಗ ಬಿಡು. ಅವಾಗ ಯಾವ್ದು ಇದು ಸ್ಟೈಲು? ಜೂನಿಯರ್ ಉಪೇಂದ್ರ ಆಗ್ಬಿಟ್ಟ ನೋಡೋ ಬೈಲಿ. ಅಲ್ಲಿ ನೋಡಲ್ಲಿ ಕೂದ್ಲು, ಆ ಕೂದಲು ತಿರುಗ್ತಾನೆ ಇಲ್ಲ, ತಿರುಗಿಸ್ತಾ ಕೂತವನೆ. ಮೀಶೋ ಪ್ರಾಡಕ್ಟೇ ಪರವಾಗಿಲ್ಲ. ಇದೆ ಗೈಸ್ ನಮ್ಮ ಆರ್ಡರ್. ಇಲ್ಲೊಂದ್ ಜುಟ್ಟು ಏನ್ರಿ ನಿಮ್ದು ಶೋಕಿ? ನಾನ್ ಇಲ್ಲ ಅಂತ ಇಷ್ಟ ಬೇಗ ಬದಲಾಗ್ಬಿಡದ? ನೀನು ನಿನ್ಗೋಸ್ಕರ ನೀವು ಜನರಿಗೋಸ್ಕರ ಬದುಕ್ತೀರಾ, ನಾನು ನನ್ಗೋಸ್ಕರ ಬದುಕ್ತೀನಿ. ಐ ಆಮ್ ಗಾಡ್ ಇಸ್ ಗ್ರೇಟ್. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ನಾನಿಲ್ಲ ಅಂದ್ಬಿಟ್ಟು ಬದಲಾಗ್ಬಿಟ್ಟು ಬದಲಾವಣೆಗೋಸ್ಕರ ಅವಮಾನ ಹೋಗ್ಬಿಡ ವಾಪಸ್. ಇಷ್ಟೆಲ್ಲ ಅವಮಾನ ಕೆಲಸ ಮಾಡಿಲ್ಲ ಅವನೇ. ಮಲ್ಕೋ. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಬಾಯ್. ಇದ್ರಲ್ಲಿ ಶೂ ಇದೆ, ವಾಚ್ ಇದೆ. ಗೊತ್ತಿರ್ಲಿಲ್ಲ ಗೊತ್ತಿರೋ ಬಿಚ್ಚಿಬಿಟ್ಟು ಎತ್ಬಿಟ್ಟು ಬೇರೆ ಪ್ರಾಡಕ್ಟ್ ಹಾಕ್ಬಿಟ್ಟು. ನನಗೆ ಗೊತ್ತಿರಲ್ಲ ಏನ್ ಕೊಟ್ಟಿದೆ ಅಂತ. ಓಪನ್ ಮಾಡೋಣ ಆರಾಮಾಗಿ.